ಗೆಳೆಯರೆ, ಯಾರಾದರೂ ಈ 6 ವಸ್ತುಗಳನ್ನು ಕೊಟ್ಟರೆ ಬೇಡ ಎನ್ನಬೇಡಿ. ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ಅದೃಷ್ಟವಿದ್ದರೂ ಸಹ ಕಾಣುವುದಿಲ್ಲ. ಬಡವ ಶ್ರೀಮಂತನಾಗಲು, ಶ್ರೀಮಂತ ಬಡವನಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಅದೃಷ್ಟ ಎಂಬುದಿದ್ದರೆ ಭಿಕ್ಷುಕ ಸಹ ಶ್ರೀಮಂತನಾಗುತ್ತಾನೆ. ಅದೃಷ್ಟವೆಂದರೆ ಮತ್ತೇನಲ್ಲ, ಅದು ದೈವ ಕೃಪೆ. ಹಾಗಾದರೆ ಬನ್ನಿ, ಜೀವನದಲ್ಲಿ ಅದೃಷ್ಟ ಹುಡುಕಿ ಬರುವುದರ ಸೂಚನೆ ಯಾವುದೆಂದು ತಿಳಿಯೋಣ. ಮೊದಲಿಗೆ ಎದ್ದ ತಕ್ಷಣ ಗೋವಿನ ದರ್ಶನ, ಗಂಟೆನಾದ ಕೇಳಿದರೆ, ಪಕ್ಷಿಗಳ ಧ್ವನಿಯನ್ನು ಕೇಳಿದರೆ, ಮುತ್ತೈದೆಯನ್ನು ನೋಡಿದಲ್ಲಿ ಅಥವಾ ಹೊರಗಡೆ ಹೋಗುವಾಗ ತುಂಬಿದ ಕೊಡ, ಪಾತ್ರೆ ತುಂಬಿದ ಹಾಲು ಅಥವಾ ಎಳನೀರು ಕಂಡಲ್ಲಿ ಮುಂದೆ ನಿಮ್ಮ ಜೀವನದಲ್ಲಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುವ ಸೂಚನೆಯಾಗಿದೆ ಎಂದು ಹೇಳಬಹುದು. ಎರಡನೇದಾಗಿ, ಕೆಲವು ಪಕ್ಷಿಗಳು ಬೆಳಗ್ಗೆ ಎದ್ದ ತಕ್ಷಣ ಕಾಣಿಸಿಕೊಂಡರೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ದು ಆ ದಿನ ತುಂಬ ಸಂತೋಷವೆನಿಸಿದ್ದರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ನಿಮ್ಮದಾಗಲಿದೆ ಎಂದು ಅರ್ಥ. ಬೆಳಿಗ್ಗೆ ಎದ್ದ ತಕ್ಷಣ ಧನ ಲಾಭವಾಗುವುದು ಕೂಡ ನಿಮ್ಮ ಜೀವನ ಮುಂದೆ ಬದಲಾಗಲು ಇರುವ ಲಕ್ಷಣಗಳು ಎಂದು ತಿಳಿಯಬಹುದು. ಕೆಲವು ವಸ್ತುಗಳು ಎಲ್ಲಿ ಸಿಕ್ಕಿದರೂ ನಿರಾಕರಿಸಬಾರದು. ಆ ವಸ್ತುಗಳನ್ನು ಯಾವುದೆಂದು ನೋಡೋಣ. ಮೊದಲನೇದಾಗಿ, ಸತ್ಯನಾರಾಯಣ ಕಥೆ ಪ್ರಸಾದವನ್ನು ಯಾವಾಗಲೂ ನಿರಾಕರಿಸಬಾರದು. ಯಾರೇ ಸತ್ಯನಾರಾಯಣ ಪೂಜೆಗೆ ಕರೆದರೂ ಸಹ ಹೋಗಿ ಪ್ರಸಾದ ತೆಗೆದುಕೊಂಡು ಬರಬೇಕು. ಪ್ರಸಾದ ಸಿಗದಿದ್ದಲ್ಲಿ ಕೇಳಿ ತೆಗೆದುಕೊಳ್ಳಬೇಕು. ಹಿರಿಯರು ಕದ್ದಾದರೂ ಪ್ರಸಾದವನ್ನು ತಿನ್ನಬೇಕು ಎನ್ನುತ್ತಾರೆ. ಪ್ರಸಾದವನ್ನು ತಿಂದರೂ ಶ್ರೀ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಿ ಅದೃಷ್ಟ ಬದಲಾಗುವುದು. ಸತ್ಯನಾರಾಯಣ ಕಥೆ ಪ್ರಸಾದವನ್ನು ಯಾವಾಗಲೂ ಸಹ ನಿರಾಕರಿಸಬೇಡಿ. ಎರಡನೇದಾಗಿ, ಶಿವನನ್ನು ಪೂಜಿಸಿದ ನಂತರ ಪೂಜೆಯ ಪ್ರಸಾದವನ್ನು ಯಾವಾಗಲೂ ನಿರಾಕರಿಸಬೇಡಿ. ಶಿವನ ಪೂಜೆ ಸಿಕ್ಕಿಲ್ಲವೆಂದರೂ ಪ್ರಸಾದದಿಂದ ಪೂಜೆಯನ್ನು ನೋಡಿದ ಫಲ ದೊರೆಯುವುದು. ಮೂರನೇದಾಗಿ, ದಾರಿಯಲ್ಲಿ ಸಿಕ್ಕ ಹಣವನ್ನು ನೀವೇ ಇಟ್ಟುಕೊಳ್ಳಿ. ಇದು ಲಕ್ಷ್ಮೀದೇವಿಯ ಪ್ರತೀಕ. ಹೀಗೆ ರಸ್ತೆಯಲ್ಲಿ ಸಿಕ್ಕ ಹಣ ಅಥವಾ ನಾಣ್ಯ ಲಕ್ಷ್ಮೀ ದಿವ್ಯ ಕೃಪೆ ನಿಮಗೆ ಆಗಿದೆ ಎಂದು ಅರ್ಥ. ಹಾಗಾಗಿ ಆ ಹಣವನ್ನು ಯಾರಿಗೂ ಕೊಡಬೇಡಿ. ನಾಲ್ಕನೇದು, ಹಸು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಶುಭವಾರ್ತೆ ಬರುವುದು ಅಥವಾ ಯಾವುದೋ ನಿಂತಿದ್ದ ಕೆಲಸ ಆಗುವುದು ಎಂದು ಅರ್ಥ. ಅದಕ್ಕೆ ಬಾಳೆಹಣ್ಣು, ಅನ್ನಕ್ಕೆ ಬೆಲ್ಲ ಹಾಕಿ ನೀಡಿ, ಅರಿಶಿನ ಕುಂಕುಮ ಹಚ್ಚಿ ನಮಸ್ಕರಿಸಿ. ಇದರಿಂದ ಮುಕ್ಕೋಟಿ ದೇವತೆಗಳು ಸಹ ಸಂಪ್ರೀತರಾಗುತ್ತಾರೆ. ಐದನೇದಾಗಿ, ನೀವು ಊಟ ಮಾಡುವಾಗ ಯಾರಾದರೂ ಬಂದರೆ ಬರೀ ಕೈಯಲ್ಲಿ ಕಳಿಸಬೇಡಿ. ಮನೆಗೆ ಬಂದ ಭಿಕ್ಷುಕರಿಗೆ ₹1 ನಾಣ್ಯವನ್ನಾದರೂ ಕೊಟ್ಟು ಕಳಿಸಿ, ಬರೀ ಕೈಯಲ್ಲಿ ಕಳುಹಿಸಬೇಡಿ. ಆರನೇದು, ಇನ್ನು ಮನೆಗೆ ಹಿರಿಯರು ಯಾರೇ ಬಂದರೂ ಅವರ ಕಾಲಿಗೆ ನಮಸ್ಕರಿಸುವುದು ಸಂಪ್ರದಾಯ. ಇದರಿಂದ ಜೀವನದಲ್ಲಿ ಅಭಿವೃದ್ಧಿಯಾಗುವುದು. ಹಿರಿಯರ ಆಶೀರ್ವಾದವೂ ಸಹ ನಮಗೆ ಸಿಗುತ್ತದೆ. ಇದರಿಂದ ನಿಮ್ಮ ಅದೃಷ್ಟವೂ ಸಹ ಬದಲಾಗುವುದು. ಹಾಗೂ ಯಾವಾಗಲೂ ಗುರುಹಿರಿಯರ ಆಶೀರ್ವಾದವನ್ನು ಪಡೆಯಲು ಸಹ ಸಹಕಾರಿಯಾಗುವುದು.